ಎಷ್ಟು ಜನ ದೇಶದ್ರೋಹಿಗಳಿಲ್ಲ? ಏನು ಅಲ್ಲಿ ಪಾಕಿಸ್ತಾನದಿಂದ ಬಂದಿದ್ರ ಅಥವಾ ಅಫ್ಘಾನಿಸ್ತಾನದಿಂದ ಮುಸ್ಲಿಮರು ಬಂದಿದ್ರ ಗಾಂಧಿ ಸಾಯಿಸಲಿಕ್ಕೆ? ಒಂದ್ ವೇಳೆ ಏನೋ ಒಂದು ಆಗ್ಬಿಟ್ಟು ಹೈಕಮಾಂಡ್ ನಿರ್ಧಾರ ಮಾಡ್ಬಿಡ್ತು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡ್ಬಿಟ್ರ ಅನ್ಕೊಳ್ಳಿ, ನಿಮ್ಮ ಅಭಿಪ್ರಾಯ ಏನು? ಹೈಕಮಾಂಡ್ ಹೇಳಿದ್ಮೇಲೆ ಕೇಳ್ಬೇಕಲ್ಲ. ಈ ಮಧ್ಯೆ ಭಗವಂತನಿಗೂ ಭಕ್ತನಿಗೂ ಗೊತ್ತಿದೆ ಅಂತ ಹೇಳಿ ಶಿವಕುಮಾರ್ ಹೇಳ್ತಾರಲ್ಲ, ಹಂಗೆ ಅದ್ಯಾವುದೋ 2.5 ವರ್ಷದ್ದು ಭಗವಂತನಿಗೆ ಭಕ್ತನಿಗೆ ಗೊತ್ತು. ಅದ್ರಲ್ಲಿ ಭಗವಂತ ಯಾರು ಭಕ್ತ ಯಾರು ಅಂತ ಗೊತ್ತಿಲ್ಲ. ಇದು ಡಿ ಕೆ ಶಿವಕುಮಾರ್ ಹೋಗಿ ಬಂದ್ರು, ಸುಮ್ಮನೆ ಏನಾಯ್ತು ಅಂತ ಏನು ಹೇಳಿಲ್ಲ. ಹೋಗೋರು ಅವ್ರವ್ರು 128 ಗೊತ್ತಾಯ್ತು. ಅವ್ನು ಬರೀ ಪಾಲಿಟಿಷಿಯನ್ ಅಲ್ಲ, ಇಸ್ ಅ ಗ್ರೇಟ್ ಬಿಸ್ನೆಸ್ ಮ್ಯಾನ್. ಅವ್ರ ದೇಶದಲ್ಲೇ 2ನೇ ಸಾಹುಕಾರ. ಅದೇ ನಿಮ್ ಬಗ್ಗೆ ಯಾರೋ ಇಟ್ಟಿದ್ದಾರೆ ಅಂತ. ಆದ್ರೆ ನಮ್ಗೆ ಆಗದೆ ಇರುವಂತವ್ರು ಬೇರೆ ಎಲ್ಲ ಬಿಟ್ಬಿಟ್ಟು ಇದನ್ನ ಮಾತ್ರ ಅವ್ರಿಗೆ ಹೇಳ್ಬಿಟ್ಟು ಅಸಮಾಧಾನ ಉಂಟು ಮಾಡಿದ್ರೆ ಅದಕ್ಕೆ ನಾನೇನ್ ಮಾಡಕ್ಕಾಗಲ್ಲ. ನಾನು ಅವಕಾಶ ಕೇಳಿದ್ದೀನಿ, ಅವಕಾಶ ಕೊಡಿದ್ರೆ ಬೇಡ ಹಾಗೆ ಇರ್ತೀನಿ. ಆದ್ರೆ ಕಾಂಗ್ರೆಸ್ ಪಾರ್ಟಿ ಎಲ್ಲಾ ಜಾತಿಯವ್ರನ್ನು ಚೀಫ್ ಮಿನಿಸ್ಟರ್ ಮಾಡಿದೆ, ಎಕ್ಸೆಪ್ಟ್ ದಲಿತರು ಬಿಟ್ರೆ. ಒಂದ್ ಕಡೆ ಕೋಪ ಇದೆಯಾ ದೇವೇಗೌಡ ಮೇಲೆ? ಯಾರಿಗೆ? ನನಗೆ ಕೋಪ ಇಲ್ಲ, ಅವ್ರ ನಡವಳಿಕೆ ಮೇಲೆ ಕೋಪ. 13ನೇ ತಾರೀಕು 3 ಗಂಟೆಗೆ ತೀರ್ಮಾನ ಮಾಡಿ ಸೋಸ್ಬೇಕು ಮುತ್ಕುನಿಗೆ ಅಂತ. ಕಬ್ಬಣ ತಟ್ಟೋಕೆ ರಾಜಣ್ಣವರು ಸುತ್ತಿ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಹಾಗೆ ತಟ್ಟಿರಲ್ಲ, ಕಬ್ಬಣ ಕಾಯಿಸ್ತಾ ಇದೀವಿ. ಕಾಯಿಸ್ತಾ ಇದ್ದೀರಾ? ನಾವು ಕಾಯಿಸಿದ್ರೆ ಆಮೇಲೆ ತಟ್ಟೋರು ಇನ್ನೊಬ್ರು ಇರ್ತಾರೆ.